ನಮಸ್ತೆ ಮಕ್ಕಳೇ. ನಾವು ಈ ಒಂದು ವಿಡಿಯೋ ತರಗತಿಯಲ್ಲಿ ಮಕ್ಕಳೇ ರಾಜ್ಯಶಾಸ್ತ್ರದ 2ನೇ ಪಾಠ ವಿದೇಶಾಂಗ ನೀತಿ ಎನ್ನುವಂಥ ಪಾಠವನ್ನು ಕಲಿತಾ ಇದ್ದೀವಿ ಮಕ್ಕಳೇ. ವಿದೇಶಾಂಗ ನೀತಿ ಈ ಒಂದು ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ನಾವು ತಿಳಿತೀವಿ. ಭಾರತದ ವಿದೇಶಾಂಗ ನೀತಿಯ ಸ್ವರೂಪ, ಪಂಚಶೀಲ ತತ್ವ, ಅಲಿಪ್ತ ನೀತಿ, ನಿಶಸ್ತ್ರೀಕರಣ, ವರ್ಣಭೇದ ನೀತಿಗೆ ವಿರೋಧಿ. ಮಕ್ಕಳೇ, ವಿದೇಶಾಂಗ ನೀತಿ ಅದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊತೀವಿ ಮಕ್ಕಳೇ. ರೈತನಿಗೆ ಯಾರ ಅವಶ್ಯಕತೆ ಇಲ್ಲವಾ? ರೈತನಿಗೆ ಯಾರ ಅವಶ್ಯಕತೆಯೂ ಬರೋದಿಲ್ವಾ? ರೈತ ಒಬ್ಬನೇ ಇಡೀ ಒಂದು ಇರುವಂಥ ಎಲ್ಲ ಒಂದು ಪ್ರದೇಶದಲ್ಲಿ ಎಲ್ಲ ಬೆಳೆಗಳನ್ನ ಅವನು ಒಬ್ಬನೇ ಬೆಳೆಯೋಕ್ಕಾಗುತ್ತಾ? ಇಲ್ಲ ಮಕ್ಕಳೇ. ಅವನಿಗೆ ಬೀಜಗಳನ್ನು ಬಿತ್ತೋದ್ರಿಂದ ಹಿಡಿದು ನಾಟಿ ಮಾಡೋದ್ರಿಂದ ಆಮೇಲೆ ಬೆಳೆಗಳನ್ನು ಕತ್ತರಿಸೋದು, ಮಾರಾಟ ಮಾಡೋದಕ್ಕೆ ಅನೇಕರ ಸಹಾಯ ಆತನಿಗೆ ಬೇಕು. ವ್ಯಾಪಾರಿಗೆ ಯಾರ ಅವಶ್ಯಕತೆ ಇಲ್ಲವಾ? ವ್ಯಾಪಾರಿಗೆ ಯಾರ ಅವಶ್ಯಕತೆ ಬೇಡವಾ? ಮಕ್ಕಳೇ, ವಸ್ತುಗಳನ್ನ ಉತ್ಪಾದನೆ ಆದ್ರೇ ವ್ಯಾಪಾರಿಗೆ ಲಾಭ. ಬರೀ ಉತ್ಪಾದನೆ ಆಗಿದ್ದು ಮಾತ್ರವಲ್ಲ, ಉತ್ಪಾದನೆಯಾದ ಸ್ಥಳದಿಂದ ವ್ಯಾಪಾರಿಗೆ ಆ ವಸ್ತುಗಳು ಬಂದು ಸೇರಬೇಕು. ಒಬ್ಬ ಉದ್ಯಮಿಗೆ ಯಾರ ಅವಶ್ಯಕತೆ ಇಲ್ವಾ? ಒಬ್ಬ ಉದ್ಯಮಿ ಒಬ್ಬನೇ ಎಲ್ಲ ವಸ್ತುಗಳನ್ನ ತಯಾರಿಸೋಕ್ಕಾಗುತ್ತಾ? ಅವನಿಗೆ ಅನೇಕ ಕಾರ್ಮಿಕರ ಅವಶ್ಯಕತೆ ಬರುತ್ತೆ. ಅನೇಕ ಕಂಪನಿಗಳನ್ನ ಆತ ಆರಂಭ ಮಾಡಬೇಕು. ಕಟ್ಟಡಗಳು ಬೇಕು, ನೆಲ ಬೇಕು, ಅದಕ್ಕೆ ಬಂಡವಾಳ ಬೇಕು, ಕಾರ್ಮಿಕರು ಬೇಕು, ಶ್ರಮ ವಿಭಜನೆ. ಮಕ್ಕಳೇ, ಶ್ರೀಮಂತನಿಗೆ ಯಾರ ಅವಶ್ಯಕತೆ ಇಲ್ವಾ? ನಾನು ಶ್ರೀಮಂತನಾಗಿದ್ದೀನಿ, ನನ್ನ ಹತ್ರ ದುಡ್ಡಿದೆ, ಯಾರ ಅವಶ್ಯಕತೆಯೂ ಇಲ್ಲ ಅಂತ ಅವ್ನು ಹೇಳೋಕ್ಕಾಗುತ್ತಾ? ಮಕ್ಕಳೇ, ಖಂಡಿತ ಇಲ್ಲ. ಯಾಕಂದರೆ ಅವ್ನು ಶ್ರೀಮಂತನಾಗಿರ್ಬೋದು, ದುಡ್ಡನ್ನೇ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅನೇಕರನ್ನು ಅವನು ಅವಲಂಬಿಸಿದ್ದಾನೆ. ಒಬ್ಬ ಉದ್ಯಮಿಯನ್ನು ಇರ್ಬೋದು, ಒಬ್ಬ ರೈತನನ್ನು ಇರ್ಬೋದು. ಈ ರೀತಿಯಲ್ಲಿ ಮಕ್ಕಳೇ, ನೀವು ಇಂದಿನ ತರಗತಿಯಲ್ಲಿ ನೀವು ಕಲ್ತಿದ್ರಿ, ಮಾನವನು ಸಂಘಜೀವಿ. ಆತನು ಒಬ್ಬಂಟಿಗನಾಗಿ ಬದುಕೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಮಕ್ಕಳು, ನೀವು ಮನೆಗಳಲ್ಲಿ ಒಂದು 4 ಜನ 5 ಜನ ಇರ್ತೀರಾ ಅಂತ ಇಟ್ಕೊಳ್ಳಿ. ನೀವೆಲ್ಲರೂ ಇದ್ದಾಗ ಇರುವಂತಹ ಒಂದು ಮನೆಯ ವಾತಾವರಣ, ಯಾರೂ ಇಲ್ಲ, ನೀವು ಒಬ್ಬರೇ ಮನೇಲಿದ್ದೀರಾ ಅಂತ ಅಂದ್ಕೊಳ್ಳಿ, ಹೇಗಿರುತ್ತೆ ಅಂತ ನಿಮಗೆ ಅನಿಸುತ್ತೆ ಮಕ್ಕಳೇ, ಅಲ್ವಾ? ಭಯ ಭೀತಿ ಜಾಸ್ತಿ, ಏನೋ ಒಂದು ಬೇಸರ. ಹಾಗಾದರೆ ಮನುಷ್ಯನ ಒಂದು ಗುಣ ಏನಪ್ಪ ಅಂದರೆ, ಅವನು ಒಂಟಿಯಾಗಿ ಬದುಕೋದಿಲ್ಲ, ಅವನಿಗೆ ಸಂಘ ಜೀವನ ಬೇಕು. ಹಾಗಾದರೆ ಮಾನವ ಒಬ್ಬ ಸಮಾಜ ಜೀವಿ. ಮಕ್ಕಳು, ಯಾಕೆ ನಾವು ಸಮಾಜ ಜೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀವಿ? ಪ್ರತಿಯೊಬ್ಬರು ತಮ್ಮ ತಮ್ಮ ಅವಶ್ಯಕತೆಗಳಿಗಾಗಿ ಪರಸ್ಪರ ಒಬ್ಬರನ್ನೊಬ್ಬರು ಅವಲಂಬಿಸಿರುತ್ತಾರೆ. ಅಲ್ಲಿ ನಾವು ಹೇಳಿದ್ವಿ ಉದಾಹರಣೆಗಳನ್ನ. ರೈತ ಇರ್ಬೋದು, ಒಬ್ಬ ಶ್ರೀಮಂತ, ಒಬ್ಬ ಉದ್ಯಮಿ, ಒಬ್ಬ ವ್ಯಾಪಾರಿ, ಅವ್ರು ಬೇರೆಯವ್ರ ಸಹಾಯ ಇಲ್ಲದೆ ಯಾವುದೇ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ರೈತ ತಾನು ಬೆಳೆದ ಬೆಳೆ ಮಾರಬೇಕು, ವ್ಯಾಪಾರಿಗೆ ತನ್ನ ವಸ್ತುಗಳು ಮಾರಾಟವಾಗಬೇಕು, ಉದ್ಯಮಿಗೆ ನೌಕರರು ಬೇಕು, ಶ್ರೀಮಂತನಿಗೆ ಕೆಲಸಗಾರರು ಬೇಕು. ಹೀಗೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಅವಶ್ಯಕತೆಗಳಿಗೆ, ನಾನಾ ರೀತಿಯ ಅವಶ್ಯಕತೆಗಳಿಗೆ ಒಬ್ಬ ಮತ್ತೊಬ್ಬರನ್ನ ಅವಲಂಬಿಸಲೇ ಬೇಕಾಗುತ್ತೆ ಮಕ್ಕಳೇ. ಹಾಗಾದರೆ ಒಂದು ದೇಶ ಇನ್ನೊಬ್ಬರ ಜೊತೆಯಲ್ಲಿ ಸಂಪರ್ಕದಲ್ಲಿರುವಂತೆ ಮಾಡುವ ಅಂಶಗಳು ಯಾವುದು? ನಮಗೆ ಬೇಕಾದ ಯಾಕೆ ನಾವು ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನು ಅವಲಂಬಿಸಿದ್ದೀವಿ? ಮಕ್ಕಳು, ಯಾಕೆ ಇಲ್ಲಿ ರಾಷ್ಟ್ರಕ್ಕೆ ಬಂದ್ಬಿಟ್ವಿ? ಒಬ್ಬ ಮನುಷ್ಯ ಹೇಗೆ ಮತ್ತೊಬ್ಬ ಮನುಷ್ಯನ ಅನೇಕರ ಸಹಾಯವಿಲ್ಲದೆ ಬದುಕೋದಕ್ಕಾಗೋದಿಲ್ವೋ, ಹಾಗೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಸಹಾಯ ಇಲ್ಲದೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಈಗ ಉದಾಹರಣೆಗೆ ಇಡೀ ಪ್ರಪಂಚದಲ್ಲೇ ಅಭಿವೃದ್ಧಿ ಹೊಂದಿರುವಂಥ ಅಮೇರಿಕಾ ದೇಶ, ನಾನೆಲ್ಲದರಲ್ಲೂ ಮುಂದಿದ್ದೀನಿ, ಅಭಿವೃದ್ಧಿಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀನಿ, ನನಗೆ ಯಾರ ಸಹಾಯನೂ ಬೇಡ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ದೇಶ ಅನೇಕ ರಾಷ್ಟ್ರಗಳಿಂದ ಅನೇಕ ವಸ್ತುಗಳನ್ನ ಏನು ಮಾಡುತ್ತೆ, ತರಿಸ್ಕೊಳ್ಳುತ್ತೆ ಮಕ್ಕಳೇ. ಹಾಗಾಗಿ ಯಾವ ರಾಷ್ಟ್ರವೂ ಕೂಡ ಎಷ್ಟೇ ಸಂಪನ್ಮೂಲಗಳಿರಲಿ, ಖನಿಜ ಸಂಪನ್ಮೂಲಗಳಿರಲಿ, ಇನ್ಯಾವುದೇ ರೀತಿಯ ಸಂಪನ್ಮೂಲಗಳಿದ್ದರೂ ಕೂಡ ನಾವು ಸ್ವಾವಲಂಬಿಗಳಾಗಿರ್ತೀವಿ, ನಾವು ಯಾರನ್ನು ಕೂಡ ಅವಲಂಬಿಸೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಮಗೆ ಬೇಕಾಗಿರುವಂಥ ಆಹಾರ ಸಾಮಗ್ರಿಗಳನ್ನ ನಾವು ತರಿಸ್ಕೊಳ್ತೀವಿ. ನಮ್ಮಲ್ಲಿ ಹೆಚ್ಚು ಬೆಳೆದ ಬೆಳೆಗಳನ್ನು ನಾವು ಬೇರೆ ರಾಷ್ಟ್ರಗಳಿಗೆ ಕಳಿಸ್ಕೊಡ್ತೀವಿ. ಉದಾಹರಣೆಗೆ ಟೀ ಇರ್ಬೋದು, ನಾವು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡ್ತೀವಿ. ರಫ್ತು ಅಂದರೆ ಕಳಿಸೋದು, ಆಮದು ಅಂದರೆ ತರಿಸ್ಕೊಳ್ಳೋದು. ಗಡಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು, ನದಿ ನೀರಿನ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು, ಅಕ್ಕಪಕ್ಕದ ರಾಷ್ಟ್ರಗಳೊಂದಿಗೆ ಸ್ನೇಹಿತರಾಗಿದ್ದಾಗ ನಮಗೆ ರಕ್ಷಣೆ ಇರುತ್ತೆ, ಯಾವುದೇ ಭಯ ಇರೋದಿಲ್ಲ. ಮಕ್ಕಳೇ, ಈಗ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಯಾವಾಗಲೂ ನಿಮ್ಮ ಜೊತೆಲಿ ಜಗಳ ಮಾಡೋರಿದ್ದರೆ, ಯಾವುದೇ ರೀತಿಯಲ್ಲಿ ಹೊಂದಾಣಿಕೆಯಿಂದ ಹೋಗಲ್ಲ ಅಂದಾಗ, ಇವ್ರು ಯಾಕಪ್ಪ ನಮ್ಮ ಈ ಪಕ್ಕದ ಮನೇಲಿ ಇದ್ದಾರೋ ಅನ್ನುವಂಥ ಒಂದು ಭಾವನೆ ಬರುತ್ತೆ. ಅದೇ ನಿಮ್ಮ ಜೊತೇಲಿ ಚೆನ್ನಾಗಿ ಹೊಂದ್ಕೊಂಡು ನಿಮ್ಮ ಎಲ್ಲ ಆಗು ಹೋಗುಗಳಿಗೆ ಸ್ಪಂದಿಸಿ ನಿಮ್ಮ ಕಷ್ಟಕ್ಕೆಲ್ಲ ಆದಾಗ ನಿಮ್ಗೆ ಏನನ್ಸುತ್ತೆ? ಸದ್ಯಪ್ಪ ಇಂಥ ಒಬ್ಬ ನೇಬರ್, ನೆರೆಹೊರೆಯವರು, ಅಕ್ಕಪಕ್ಕದ ಮನೆಯವರು ಇದ್ದಾರಲ್ಲ ಅಂತ ನಿಮಗೆ ಸಂತೋಷ ಆಗುತ್ತೆ.
ಯಾವ ರೀತಿಯಲ್ಲಿ ನಿಮ್ಮ ಮನೆ ಪಕ್ಕದಲ್ಲಿರುವಂತಹ ಜನರ ಒಂದು ಒಡನಾಟ ನಿಮಗೆ ಬೇಕೋ ಅದೇ ಥರ ದೇಶದ ಒಂದು ವಿಚಾರವನ್ನು ತಗೊಂಡಾಗಲೂ ಕೂಡ ನಮಗೆ ಬೇರೆ ರಾಷ್ಟ್ರಗಳಿಂದ ಉಪಯೋಗ ಇದೆ ಮಕ್ಕಳೇ. ನಾವಿಲ್ಲಿ ಕಲಿಯುವಂಥದ್ದು ವಿದೇಶಾಂಗ ನೀತಿ ಬಗ್ಗೆ. ಪ್ರತಿ ರಾಷ್ಟ್ರವು ತನ್ನ ನೆರೆಹೊರೆ ಅಥವಾ ದೂರದ ಮತ್ತೊಂದು ರಾಷ್ಟ್ರದ ಜೊತೆಗೆ ವ್ಯವಹಾರವನ್ನು ಇಟ್ಟುಕೊಂಡಿರುತ್ತದೆ. ಹೇಳಿದ್ವಿ, ಒಂದು ದೇಶ ಮತ್ತೊಂದು ದೇಶದೊಂದಿಗೆ ವ್ಯವಹಾರವನ್ನು ಇಟ್ಕೊಳ್ಳೇಬೇಕು. ಅದಿಲ್ಲದೆ ನಾವು ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರದೇ ಆದಂಥ ಉದ್ದೇಶಗಳು ಇರುತ್ತದೆ. ಇದರ ಆಧಾರದ ಮೇಲೆ ಪ್ರತಿಯೊಂದು ರಾಷ್ಟ್ರದ ಜೊತೆ ವರ್ತಿಸುತ್ತದೆ. ವಿಶ್ವದ ವಿವಿಧ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ರಂಗದಲ್ಲಿ ಹೇಗೆ ವರ್ತಿಸುತ್ತವೆ, ಯಾವ ರೀತಿ ಸಂಬಂಧಗಳನ್ನು ಇಟ್ಟುಕೊಳ್ಳುತ್ತವೆ ಎಂಬುದನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ಹಾಗಾಗಿ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿಯನ್ನು ವಿದೇಶಾಂಗ ನೀತಿ ಎಂದು ಕರೆಯುತ್ತೇವೆ. ಮಕ್ಕಳ ಈ ಪಾಠದ ಶೀರ್ಷಿಕೆನೇ ವಿದೇಶಾಂಗ ನೀತಿ. ಏನಂಗಂದ್ರೆ, ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅಂದ್ರೆ ಏನು? ಸಂಬಂಧವನ್ನು ಇಟ್ಕೊಳ್ಬೇಕಾದ್ರೆ, ಸಂಪರ್ಕವನ್ನು ಇಟ್ಕೊಳ್ಬೇಕಾದ್ರೆ, ವ್ಯಾಪಾರವನ್ನು ನಡೆಸಬೇಕಾದ್ರೆ ತನ್ನದೇ ಆದ ಒಂದು ನೀತಿಯನ್ನು ಪ್ರತಿ ರಾಷ್ಟ್ರಗಳು ಕೂಡ ಅನುಸರಿಸುತ್ತೆ. ಇದನ್ನೇ ನಾವು ವಿದೇಶಾಂಗ ನೀತಿ ಅಂತ ಕರಿತೀವಿ. ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ಬೇರೆ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಸ್ನೇಹ ಸಂಬಂಧಗಳನ್ನು ಸಂಪರ್ಕಗಳನ್ನು ಇಟ್ಕೊಳ್ಬೇಕಾದ್ರೆ ಅನುಸರಿಸುವ ನೀತಿಯನ್ನೇ ವಿದೇಶಾಂಗ ನೀತಿ ಅಂತ ಕರಿತೀವಿ. ಇಂದು ಪ್ರತಿಯೊಂದು ರಾಷ್ಟ್ರಕ್ಕೆ ತನ್ನದೇ ಆದಂಥ ವಿದೇಶಾಂಗ ನೀತಿ ತೀರಾ ಅವಶ್ಯಕ. ವಿಶ್ವದಲ್ಲಿ ಸುಮಾರು 200 ರಾಷ್ಟ್ರಗಳು ಇದ್ದು ಕೆಲವೇ ರಾಷ್ಟ್ರಗಳು ಬಲಿಷ್ಠವಾಗಿದ್ದರೆ ಕೆಲವು ರಾಷ್ಟ್ರಗಳು ದುರ್ಬಲವಾಗಿವೆ. ಆದರೂ ಒಂದಲ್ಲ ಒಂದು ರೀತಿಯ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತವೆ. ಮಕ್ಕಳು, ಇಲ್ಲಿ ರಾಷ್ಟ್ರಗಳು ಪ್ರಬಲವಾಗಿದೆಯೋ ದುರ್ಬಲವಾಗಿದೆಯೋ ಅನ್ನೋದು ಮುಖ್ಯ ಅಲ್ಲ. ಒಂದು ಪ್ರಬಲವಾದ ರಾಷ್ಟ್ರ ಆಗಲಿ ಅಥವಾ ದುರ್ಬಲವಾದ ರಾಷ್ಟ್ರ ಆಗಲಿ ಅದು ಬೇರೆ ರಾಷ್ಟ್ರಗಳನ್ನು ಅವಲಂಬಿಸಲೇಬೇಕು. ಹಾಗಾದರೆ 1947ಕ್ಕೂ ಮುಂಚೆ ಭಾರತ ಇಂಥ ವಿದೇಶಾಂಗ ನೀತಿ ಹೊಂದಿತ್ತೆ? 1947ಕ್ಕೂ ಮುಂಚೆ ಭಾರತ ಒಂದು ಸಾರ್ವಭೌಮ ರಾಷ್ಟ್ರವಾಗಿತ್ತ ಅನ್ನೋ ಪ್ರಶ್ನೆ. ಮಕ್ಕಳೇ, ಒಂದು ತಿಳ್ಕೊಳ್ಳಿ, ಸಾರ್ವಭೌಮ ರಾಷ್ಟ್ರ. ಇಲ್ಲಿ 1947ಕ್ಕೂ ಮುಂಚೆ ಭಾರತ ಇಂತಹ ವಿದೇಶಾಂಗ ನೀತಿ ಹೊಂದಿತ್ತೆ ಅಂದರೆ ತನ್ನದೇ ಆದಂತಹ ರೀತಿಯಲ್ಲಿ ಬೇರೆ ರಾಷ್ಟ್ರಗಳೊಂದಿಗೆ ಸಂಬಂಧವನ್ನು ಹೊಂದಿತ್ತು. ಇಲ್ಲಿ ಮಕ್ಕಳೇ, ಹಿಂದೆ ನಾವೊಂದು ಪದವನ್ನು ಬಳಸಿದ್ವಿ, ಸಾರ್ವಭೌಮ. ಏನು ಸಾರ್ವಭೌಮ ಅಂದರೆ, ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಆಂತರಿಕವಾಗಲಿ ಬಾಹ್ಯವಾಗಿಯಾಗಲಿ ಇತರೆ ರಾಷ್ಟ್ರಗಳಿಗೆ ಅಧೀನವಾಗಿರದೆ ಸ್ವತಂತ್ರವಾಗಿರುವುದನ್ನು ಸಾರ್ವಭೌಮ ಅಥವಾ ಪರಮಾಧಿಕಾರವುಳ್ಳ ರಾಷ್ಟ್ರ ಎಂದು ಕರೆಯುತ್ತೇವೆ. ಇವತ್ತು ನಾವು ಹೇಳ್ತೀವಿ ಭಾರತ ಒಂದು ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಏನು ಆ ಪದದ ಅರ್ಥ ಸಾರ್ವಭೌಮ? ಹಾಗಾದರೆ ನಮ್ಮ ದೇಶದಲ್ಲಿ ಏನೇ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಾದ್ರೆ ನಾವು ಹೋಗಿ ಚೀನಾನ ಕೇಳ್ತೀವ, ಪಾಕಿಸ್ತಾನವನ್ನು ಕೇಳ್ತೀವ? ಇಲ್ಲ. ನಮಗೇನೇನು ಸಮಸ್ಯೆಗಳಿದೆಯೋ ನಾವೇ ಚರ್ಚೆ ಮಾಡ್ತೀವಿ, ಅದನ್ನು ನಾವೇ ಬಗೆಹರಿಸ್ಕೊಳ್ತೀವಿ. ನಮ್ಮ ದೇಶದ ವಿಚಾರದಲ್ಲಿ ಬೇರೆ ಯಾವುದೇ ರಾಷ್ಟ್ರಗಳು ತಲೆ ಹಾಕಲ್ಲ, ಮೂಗು ತೂರಿಸೋದಿಲ್ಲ ಮಕ್ಕಳೇ. ಇದನ್ನೇ ನಾವು ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಒಂದು ರಾಷ್ಟ್ರ ಯಾವುದೇ ಬಗೆಯಲ್ಲಿ ಆಂತರಿಕವಾಗಿ ಆಗಲಿ ಬಾಹ್ಯವಾಗಿ ಆಗಲಿ ಇತರ ರಾಷ್ಟ್ರಗಳಿಗೆ ಅಧೀನವಾಗಿಲ್ಲ. ಒಳಗಡೆ ಯಾವುದೇ ಇರಲಿ, ಸಾಮಾಜಿಕ ಆರ್ಥಿಕ ರಾಜಕೀಯ ಹೊರಗಿನ ವಿಚಾರ ಏನೇ ಬಂದರೂ ತೀರ್ಮಾನವನ್ನು ತಗೊಳ್ಳೋದು ಆ ರಾಷ್ಟ್ರವೇ. ಅದು ಸ್ವತಂತ್ರವಾಗಿದೆ, ಯಾವ ದೇಶದ ಅಧೀನಕ್ಕೂ ಅದು ಒಳಪಟ್ಟಿಲ್ಲ. ಪರಮಾಧಿಕಾರ ಆ ದೇಶಕ್ಕೆ ಇದೆ. ಈಗ ಭಾರತಕ್ಕಿದೆಯಾ ಆ ಒಂದು ಪರಮಾಧಿಕಾರ? ಇದೆ. ನಮ್ಮ ದೇಶ ಸ್ವತಂತ್ರವಾಗಿದೆ, ಪರಮ ಅಧಿಕಾರ ನಮ್ಮಲ್ಲಿದೆ. ಏನೇ ನಾವು ಬಾಹ್ಯವಾಗಿ ಆಗಲಿ ಆಂತರಿಕವಾಗಲಿ ಏನೇ ಸಮಸ್ಯೆ ಬಂದರೂ ನಾವೇ ಎಲ್ಲ ತೀರ್ಮಾನವನ್ನು ತಗೊಳ್ತೀವಿ. ಅದಕ್ಕೆ ಭಾರತವನ್ನು ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. 1947ಕ್ಕೆ ಮೊದಲು ಬ್ರಿಟಿಷರು ನಮ್ಮ ದೇಶದಲ್ಲಿ ಇದ್ರಲ್ವಾ, ಆಗ ನಾವು ಒಂದು ಸಾರ್ವಭೌಮ ರಾಷ್ಟ್ರ ಆಗಿದ್ವಾ? ಇಲ್ಲ. ಹಾಗಾದರೆ ನಮ್ಮ ದೇಶದ ಎಲ್ಲ ಹೋಗುಗಳನ್ನು ಎಲ್ಲವನ್ನ ತೀರ್ಮಾನ ಮಾಡ್ತಾ ಇದ್ದವರು ಯಾರು? ಬ್ರಿಟಿಷರು. ಹಾಗಾದರೆ ನಾವು ಆವಾಗ ಸಾರ್ವಭೌಮ ರಾಷ್ಟ್ರ ಅಲ್ಲ. ಸ್ವಾತಂತ್ರ್ಯಗೊಂಡಿರುವುದರಿಂದ ನಮ್ಮ ರಾಷ್ಟ್ರದಲ್ಲಿ ನಮಗೆ ಅಗತ್ಯ ನಿರ್ಧಾರಗಳನ್ನು ನಾವೇ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿದೆ. ಹಾಗೆ ಒಂದು ರಾಷ್ಟ್ರ ಸ್ವತಂತ್ರವಾಗಿದ್ದಲ್ಲಿ ತನಗೆ ಬೇಕಾದ ಕಾನೂನನ್ನು ರಚಿಸಿಕೊಳ್ಳುವ ಹಾಗೆ ತನ್ನ ಹಿತಾಸಕ್ತಿಗನುಗುಣವಾಗಿ ಮಿತ್ರರನ್ನು ಹೊಂದುವ ಸಾಧ್ಯತೆ ಇರುತ್ತದೆ. ಯಾವಾಗ ಸ್ವತಂತ್ರವಾಗಿರುತ್ತೋ ರಾಷ್ಟ್ರ
ಆವಾಗ ತನಗೆ ಬೇಕಾದ ರಾಷ್ಟ್ರಗಳೊಂದಿಗೆ ಸ್ನೇಹವನ್ನು ಮಾಡ್ಕೊಳ್ಬೋದು, ತನಗೆ ತೊಂದರೆ ಕೊಡುವಂಥ ರಾಷ್ಟ್ರಗಳನ್ನ ದೂರ ಇಡ್ಬೋದು, ಈ ರೀತಿಯಲ್ಲಿ ವರ್ತಿಸ್ಬೋದು. ಹಾಗಾಗಿ ಯಾವುದೇ ಸ್ವತಂತ್ರ ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಜೊತೆ ಸಂಬಂಧ ಹೊಂದಬೇಕಾದಲ್ಲಿ ತನ್ನದೇ ಆದ ನೀತಿಯನ್ನು ಹೊಂದಿರುತ್ತದೆ. ಮಕ್ಕಳಿಗೆ ಉದಾಹರಣೆಗೆ ನಿಮಗೆ ಗೊತ್ತಿದೆ, ಭಾರತದ ಮೇಲೆ ಪಾಕಿಸ್ತಾನ ಅನೇಕ ಸಂದರ್ಭಗಳಲ್ಲಿ ಉಗ್ರಗಾಮಿಗಳನ್ನು ನಮ್ಮ ಭಾರತಕ್ಕೆ ಕಳಿಸಿ ನಾನಾ ರೀತಿಯಲ್ಲಿ ಸಮಸ್ಯೆ ಮಾಡ್ತಾ ಇದೆ ಅಲ್ವಾ. ಹಾಗಾದರೆ ಭಾರತ ಯೋಚನೆ ಮಾಡುತ್ತೆ, ನಮಗೆ ಯಾವಾಗಲೂ ತೊಂದರೆ ಕೊಡುವಂಥ ದೇಶ, ಇದ್ರ ಜೊತೆಲಿ ನಾವು ಯಾವ ರೀತಿ ಸಂಪರ್ಕವನ್ನು ಇಟ್ಕೊಳ್ಬೇಕು, ಅತಿಯಾದ ಸಂಪರ್ಕ ಬೇಕಾ ಬೇಡವಾ ಅಂತ ಯೋಚನೆಯನ್ನು ಮಾಡುತ್ತೆ. ರಷ್ಯಾ ದೇಶ ನಮಗೆ ತುಂಬ ಸಪೋರ್ಟಿವ್ ಆಗಿದೆ, ತುಂಬ ಸಹಾಯವನ್ನು ಮಾಡುತ್ತೆ. ಹಾಗಾದ್ರೆ ನಮ್ಮ ದೇಶ ಏನು ಮಾಡುತ್ತೆ? ಆ ದೇಶ ನಮಗೆ ತುಂಬ ಸಹಾಯವನ್ನು ಮಾಡುತ್ತೆ, ನಮ್ಮ ಕಷ್ಟಕ್ಕೆಲ್ಲ ನೆರವನ್ನು ಕೊಡುತ್ತೆ. ಹಾಗಾಗಿ ಆ ದೇಶದ ಜೊತೆಯಲ್ಲಿ ಸಂಬಂಧವನ್ನು ಹೆಚ್ಚು ಹೆಚ್ಚು ಇಟ್ಕೊಳ್ಬೇಕು ಅಂತ ಹಾತೊರೆಯುತ್ತೆ. ಈ ರೀತಿಯಲ್ಲಿ ರಾಷ್ಟ್ರವು ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ತನ್ನದೇ ಆದಂತಹ ನೀತಿಯನ್ನು ಹೊಂದಿರುತ್ತದೆ. ಭಾರತ ಸಹ ಸ್ವತಂತ್ರ ನಂತರ ತನ್ನದೇ ಆದ ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಹೊಂದಿದೆ. ಮಕ್ಕಳೇ, ಎಲ್ಲ ಪ್ರಪಂಚದ ಅನೇಕ ರಾಷ್ಟ್ರಗಳೊಂದಿಗೆ ಇಲ್ಲಿ ಬಾಣದ ಗುರುತನ್ನು ಹಾಕಿದ್ದಾರೆ ಮಕ್ಕಳೇ, ಆಯಿತಾ. ಈ ಒಂದು ಬೇರೆ ಬೇರೆ ರಾಷ್ಟ್ರಗಳೊಡನೆ ಇಲ್ಲಿ ಮುಖ್ಯವಾಗಿ ರೆಡ್ ಲೈನ್ ಎಳೆದಿದ್ದಾರೆ, ಎಲ್ಲಿ? ಚೈನಾ ಮತ್ತು ಪಾಕಿಸ್ತಾನ. ಇನ್ನು ಅನೇಕ ರಾಷ್ಟ್ರಗಳೊಂದಿಗೆ ಈ ಒಂದು ಸಂಪರ್ಕವನ್ನು, ವಿದೇಶಾಂಗ ನೀತಿಯನ್ನು ನಮ್ಮ ಭಾರತ ಒಳಗೊಂಡಿದೆ. ಇಲ್ಲಿ ನಮ್ಮ ಭಾರತಕ್ಕೂ ಪಾಕಿಸ್ತಾನಕ್ಕೂ, ಭಾರತಕ್ಕೂ ಚೀನಾಕ್ಕೂ ನಾನಾ ರೀತಿಯಲ್ಲಿ ಗಡಿ ಸಮಸ್ಯೆಗಳು ಇದೆ ಅಲ್ವಾ ಮಕ್ಕಳೇ. ಅದೆಲ್ಲದರ ನಡುವೆ ಕೂಡ ನಮ್ಮ ಭಾರತ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಬೇಕು ಅಂತ ಚೀನಾ ಮತ್ತು ಪಾಕಿಸ್ತಾನದೊಂದಿಗೆ ಶ್ರಮ ಪಡ್ತಾ ಇದೆ. ಭಾರತವು ವಿಪುಲ ಜನಸಂಖ್ಯೆ, ಅಪಾರ ಪ್ರಾಕೃತಿಕ ಸಂಪತ್ತು, ಪರಿಣಿತ ಬೌದ್ಧಿಕ ಹಾಗೂ ಔದ್ಯೋಗಿಕ ಸಾಮರ್ಥ್ಯ, ಬಲಾಢ್ಯ ಸೈನಿಕ ಬಲ ಮುಂತಾದವನ್ನು ಹೊಂದಿದ್ದು ಪ್ರಭಾವಶಾಲಿ ರಾಷ್ಟ್ರವಾಗಿ ವಿಶ್ವಮಾನ್ಯತೆಯನ್ನು ಪಡೆದಿದೆ. ಏನು ನಮ್ಮ ಭಾರತದ ವಿಶೇಷತೆ? ಭಾರತವನ್ನು ಒಂದು ಉಪಖಂಡ ಅಂತ ಕರಿತೀವಿ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ ದೇಶ ಅಂತ ಕರಿತೀವಿ. ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ಧರ್ಮ, ಭಾಷೆ, ಸಂಸ್ಕೃತಿಗಳು ನಮ್ಮ ದೇಶದಲ್ಲಿದೆ. ಜನಸಂಖ್ಯೆ ಹೇರಳವಾಗಿದೆ, ಪ್ರಾಕೃತಿಕ ಸಂಪತ್ತು ಚೆನ್ನಾಗಿದೆ, ಬುದ್ಧಿವಂತರು ಬೇಕಾದಷ್ಟು ಜನ ಇದ್ದಾರೆ. ಪ್ರಪಂಚಕ್ಕೆ ಬೇಕಾದಷ್ಟು ರೀತಿಯಲ್ಲಿ ನಾವು ಕೊಡುಗೆಯನ್ನು ಕೊಟ್ಟಿದ್ದೀವಿ. ಉದಾಹರಣೆಗೆ ವಚನ ಸಾಹಿತ್ಯ, ಬಸವಣ್ಣನವರು ಇಡೀ ಪ್ರಪಂಚಕ್ಕೆ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಔದ್ಯೋಗಿಕ ಸಾಮರ್ಥ್ಯ, ಉದ್ಯೋಗ ಮಾಡೋ ಸಾಮರ್ಥ್ಯ, ಇಡೀ ಪ್ರಪಂಚದ ಅನೇಕ ಕಡೆಗಳಲ್ಲಿ ನಮ್ಮ ದೇಶದ ಜನ ತಮ್ಮ ಸೇವೆಯನ್ನು ಮಾಡ್ತಾ ಆ ದೇಶಗಳನ್ನು ಅಭಿವೃದ್ಧಿ ಮಾಡ್ತಿದ್ದಾರೆ. ಒಳ್ಳೆ ಸೈನಿಕ ಬಲ ಇದೆ. ಹೀಗಾಗಿ ನಮ್ಮ ದೇಶ ಒಂದು ಪ್ರಭಾವಶಾಲಿ ದೇಶ. ಪ್ರಸ್ತುತ ಜಗತ್ತಿನ ಕೆಲವೇ ರಾಷ್ಟ್ರಗಳು ತಮ್ಮದೇ ಆದ ನಿರ್ದಿಷ್ಟ ಹಾಗೂ ಉತ್ತಮ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತಿದ್ದು ಅವುಗಳಲ್ಲಿ ಭಾರತವು ಒಂದಾಗಿದೆ. ಹಾಗಾದ್ರೆ ಸರಳವಾಗಿ ವಿದೇಶಾಂಗ ನೀತಿ ಅಂದರೆ ನೀವೇನು ಅರ್ಥ ಮಾಡ್ಕೊಂಡ್ರಿ? ಒಂದು ರಾಷ್ಟ್ರ ಬೇರೆ ರಾಷ್ಟ್ರದೊಂದಿಗೆ ಯಾವ ರೀತಿಯ ಸಂಬಂಧವನ್ನು ಇಟ್ಕೊಳ್ಬೇಕು ಅಂತ ಬಯಸುತ್ತೋ ಅದನ್ನೇ ನಾವು ವಿದೇಶಾಂಗ ನೀತಿ ಅಂತ ಕರಿತೀವಿ. ಭಾರತದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು. ಈ ಒಂದು ಭಾರತ ಬೇರೆ ರಾಷ್ಟ್ರಗಳೊಂದಿಗೆ ಯಾವ ರೀತಿಯ ಒಂದು ಸಂಬಂಧವನ್ನು ಇಟ್ಕೊಳ್ಬೇಕು ಅಂತ ಬಯಸುತ್ತೆ, ನಮ್ಮ ವಿದೇಶಾಂಗ ನೀತಿಯ ಒಂದು ಉದ್ದೇಶಗಳು ಏನು ಅನ್ನೋದನ್ನ ನಾವಿಲ್ಲಿ ಕಲಿತೀವಿ ಮಕ್ಕಳೇ. ಒಂದನೇದು ರಾಷ್ಟ್ರದ ಭದ್ರತೆ, ಎರಡನೇದು ರಾಷ್ಟ್ರದ ಆರ್ಥಿಕ ಸಂವರ್ಧನೆ ಅಂದರೆ ಅಭಿವೃದ್ಧಿ. ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿ, ನಮ್ಮ ಭಾರತ ದೇಶದ ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶ. ನಮ್ಮ ದೇಶ ಭದ್ರವಾಗಿರಬೇಕು, ದೇಶ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಬೇಕು. ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸುವುದು. ನಮ್ಮ ದೇಶದ ಸಾಂಸ್ಕೃತಿಕ ಮೌಲ್ಯ, ನಮ್ಮ ಧರ್ಮ, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ ಎಲ್ಲವನ್ನು ಬೇರೆ ದೇಶಗಳಲ್ಲಿ ಬಿತ್ತರಿಸುವುದು. ಮಿತ್ರ ರಾಷ್ಟ್ರಗಳನ್ನು ಹೆಚ್ಚಿಸಿಕೊಂಡು ವಿರೋಧಿ ರಾಷ್ಟ್ರಗಳನ್ನು ನಿರ್ಬಂಧಿಸುವುದು ಹಾಗೂ ಹತ್ತಿಕ್ಕುವುದು. ಯಾವ ರಾಷ್ಟ್ರಗಳ ಸಂಖ್ಯೆ ಜಾಸ್ತಿ ಮಾಡಬೇಕು? ಮಿತ್ರ ರಾಷ್ಟ್ರಗಳ ಸಂಖ್ಯೆ. ವಿರೋಧಿ ರಾಷ್ಟ್ರಗಳನ್ನು ನಾವು ಏನು ಮಾಡೋದು? ನಿರ್ಬಂಧ ಮಾಡೋದು, ಅವ್ರನ್ನ ಹತ್ರಕ್ಕೆ ಸೇರಿಸದೇ ಇರೋದು, ಅಥವಾ ಅವುಗಳನ್ನ ನಮಗೆ ತೊಂದರೆ ಕೊಡುವಂತಹ ದೇಶಗಳನ್ನು ನಾಶ ಮಾಡುವುದು. ವಿಶ್ವಶಾಂತಿ ಹಾಗೂ ಸಹಬಾಳ್ವೆಯನ್ನು ಸಾಧಿಸುವುದು. ಈ ಎಲ್ಲದರ ಉದ್ದೇಶ ರಾಷ್ಟ್ರೀಯ ಹಿತಾಸಕ್ತಿ, ನಮ್ಮ ದೇಶದ ಒಳಿತಿಗಾಗಿ ನಮ್ಮ ಭಾರತ ಈ ರೀತಿಯ ಉದ್ದೇಶಗಳನ್ನ ಇಟ್ಕೊಂಡಿದೆ. 1946 ಸೆಪ್ಟೆಂಬರ್ 7 ಜವಾಹರ್ಲಾಲ್ ನೆಹರು ಅವರು ನೀಡಿದ ರೇಡಿಯೋ ಭಾಷಣದಲ್ಲಿ ವಿದೇಶಾಂಗ ನೀತಿಯ ರೂಪುರೇಷೆಗಳ ಬಗ್ಗೆ ಅರಿವು ಮೂಡಿಸಿದರು. ಅವರ ಈ ಭಾಷಣವು ಅಮೆರಿಕ, ರಷ್ಯಾ, ಚೀನಾ ಮುಂತಾದ ರಾಷ್ಟ್ರಗಳೊಡನೆ ಭಾರತ ಎಂಥ ರೀತಿಯ ಒಂದು ಸಂಬಂಧವನ್ನು ಹೊಂದಬೇಕು ಅನ್ನೋದನ್ನ ಅವರು ತಿಳಿಸಿದ್ದಾರೆ.
ಭಾರತೀಯ ವಿದೇಶಾಂಗ ನೀತಿಯು ಹಲವಾರು ಅಂಶಗಳಿಂದ ಪ್ರಭಾವದಿಂದ ರೂಪಿಸಿದೆ. ಅಂದರೆ ನಮ್ಮ ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ನಮ್ಮ ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು? ರಾಷ್ಟ್ರೀಯ ಹಿತಾಸಕ್ತಿಗಳು, ಭೌಗೋಳಿಕ ಅಂಶಗಳು, ರಾಜಕೀಯ ಪರಿಸ್ಥಿತಿ, ಆರ್ಥಿಕ ವ್ಯವಸ್ಥೆ, ರಕ್ಷಣಾ ಸಾಮರ್ಥ್ಯ, ಜನಾಭಿಪ್ರಾಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ನಾವು ಇಲ್ಲಿ ಹೇಳ್ಬೋದು ಮಕ್ಕಳೇ. ಅಂತಾರಾಷ್ಟ್ರೀಯ ಸಂಬಂಧ, ಅಂತಾರಾಷ್ಟ್ರೀಯ ಪರಿಸರ ಅಂತ ನಾವಿಲ್ಲಿ ಹೇಳ್ಬೋದು. ನಮ್ಮ ಭಾರತೀಯ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ನಮ್ಮ ದೇಶ ಬೇರೆ ರಾಷ್ಟ್ರಗಳೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ಬೇಕಾದ್ರೆ ನಮ್ಮ ದೇಶದ ಈ ಅಂಶಗಳು ತುಂಬ ಮುಖ್ಯ. ದೇಶದ ಹಿತಾಸಕ್ತಿ, ಭೌಗೋಳಿಕ ಅಂಶಗಳಿರ್ಬೋದು. ಭೌಗೋಳಿಕ ಅಂಶಗಳು ಅಂದ್ರೆ ಏನು? ನಮ್ಮ ದೇಶದಲ್ಲಿರುವಂಥ ಪ್ರಾಕೃತಿಕ ಸಂಪನ್ಮೂಲಗಳು, ಕಾಡುಗಳು, ಮರ, ಗಿಡ, ಬೆಟ್ಟ, ಗುಡ್ಡ. ಆಮೇಲೆ ರಾಜಕೀಯ ಪರಿಸ್ಥಿತಿ ಕೂಡ ಚೆನ್ನಾಗಿರಬೇಕು, ಆರ್ಥಿಕ ವ್ಯವಸ್ಥೆ ಉತ್ತಮವಾಗಿರಬೇಕು, ರಕ್ಷಣಾ ವ್ಯವಸ್ಥೆ ಚೆನ್ನಾಗಿರಬೇಕು, ಜನರ ಅಭಿಪ್ರಾಯ ಇರಬೇಕು, ಅಂತಾರಾಷ್ಟ್ರೀಯ ಪರಿಸರ, ಅಂತಾರಾಷ್ಟ್ರೀಯ ಅನ್ಯೋನ್ಯತೆ, ಈ ಎಲ್ಲ ಅಂಶಗಳು ಇರಬೇಕು. ಈ ಎಲ್ಲ ಅಂಶಗಳು ನಮ್ಮ ಭಾರತದ ವಿದೇಶಾಂಗ ನೀತಿಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಮಕ್ಕಳೇ, ಅತಿ ಮುಖ್ಯವಾದಂಥ ಅಂಶ ಏನಿಲ್ಲ, ಮುಖ್ಯವಾದಂಥ ಅಂಶ ವಿದೇಶಾಂಗ ನೀತಿ. ಅಂದರೆ ಇಲ್ಲಿ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿ. ಇದು ತುಂಬ ಮುಖ್ಯವಾದ ವಾಕ್ಯ ಮಕ್ಕಳೇ. ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳೊಡನೆ ವ್ಯವಹರಿಸುವಾಗ ಅನುಸರಿಸುವ ನೀತಿ. ನಮ್ಮ ದೇಶ ಬೇರೆ ರಾಷ್ಟ್ರಗಳೊಂದಿಗೆ ಯಾವ ರೀತಿಯ ಸಂಪರ್ಕವನ್ನು ಇಟ್ಕೊಂಡಿದೆ ಅನ್ನೋದನ್ನು ತಿಳ್ಕೊಳ್ಳೋದನ್ನೇ ವಿದೇಶಾಂಗ ನೀತಿ ಅಂತ ಕರಿತೀವಿ. ಮಕ್ಕಳು, ಇದುವರೆಗೂ ನೀವು ವಿದೇಶಾಂಗ ನೀತಿ ಅಂದರೆ ಏನು, ವಿದೇಶಾಂಗ ನೀತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುದು, ಈ ಒಂದು ವಿದೇಶಾಂಗ ನೀತಿಯ ಪ್ರಮುಖ ಉದ್ದೇಶಗಳು ಯಾವುದು, ಆಮೇಲೆ ನಿಮಗೆ ಗೊತ್ತಿರ್ಬೋದು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಅಂತ ಕರಿತೀವಿ ಯಾರನ್ನ? ಜವಾಹರ್ಲಾಲ್ ನೆಹರು. ಅವರು ಬೇರೆ ರಾಷ್ಟ್ರಗಳೊಂದಿಗೆ ಉತ್ತಮವಾದ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ತುಂಬ ಪ್ರಯತ್ನವನ್ನು ಮಾಡಿದ್ರು. ಅದಕ್ಕೆ ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತ ನಾವು ಕರಿತೀವಿ. ಯಾಕಂದರೆ ನಮ್ಮ ದೇಶ ಬೇರೆ ರಾಷ್ಟ್ರಗಳೊಂದಿಗೆ ಉತ್ತಮವಾದಂತಹ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತು. ನೆಹರೂರವರು ಪ್ರಧಾನಮಂತ್ರಿ ಹುದ್ದೆ ಜೊತೆಗೆ ವಿದೇಶಾಂಗ ಖಾತೆಯನ್ನು ಕೂಡ ಹೊಂದಿ ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ರು. ಭಾರತದ ವಿದೇಶಾಂಗ ನೀತಿಯನ್ನು ನೆಹರೂರವರ ವಿದೇಶಾಂಗ ನೀತಿ ಅಂತ ಕರಿತೀವಿ. ಈ ಒಂದು ಬೇರೆ ರಾಷ್ಟ್ರಗಳೊಡನೆ ಉತ್ತಮ ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಇವರು ಶ್ರಮ ವಹಿಸಿದ್ರು. ಮಕ್ಕಳೇ, ಈ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕೂಡ ಇವ್ರನ್ನ ನಾವು ಕರಿತೀವಿ. ಒಂದು ತಿಳ್ಕೊಳ್ಳಿ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ಒಬ್ಬಂಟಿಗರಾಗಿ ಬದುಕೋದಿಲ್ವೋ, ನಮಗೆ ನಮ್ಮಪ್ಪ, ಅಮ್ಮ, ಅಣ್ಣ, ತಮ್ಮ, ಅಕ್ಕ, ತಂಗಿ ಬೇಕು. ಹಾಗೆ ನಾವು ಮನೆಗಳಲ್ಲಿ ಅಕ್ಕಪಕ್ಕ ನೆರೆಹೊರೆಯವರು, ಅಕ್ಕಪಕ್ಕದವರು ಇರಬೇಕು ಅಲ್ವಾ? ಹಾಗೆಯೇ ಹೇಗೆ ನಾವು ಸಂಘ ಜೀವಿಗಳಾಗಿ, ಸಮಾಜ ಜೀವಿಗಳಾಗಿ ಒಟ್ಟೊಟ್ಟಾಗಿ ನಾವು ಬೇರೆಯವರೊಂದಿಗೆ ಬೆರೆತು ಜೀವನ ಮಾಡ್ತೀವೋ, ಅದೇ ಥರ ಒಂದು ದೇಶವೂ ಕೂಡ ಅಕ್ಕಪಕ್ಕದ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಕೊಂಡಾಗ ಮಾತ್ರ ಶಾಂತಿ ಸಮಾಧಾನದಿಂದ ಜೀವನ ಮಾಡೋದಕ್ಕೆ ಸಾಧ್ಯ. ಈಗ ಉದಾಹರಣೆಗೆ ಪಾಕಿಸ್ತಾನ ಗಡಿ ಸಮಸ್ಯೆಯನ್ನು ತೆಗೆದು ನಮ್ಮ ದೇಶದೊಂದಿಗೆ ಯಾವಾಗಲೂ ಕೂಡ ನಾನಾ ರೀತಿಯಲ್ಲಿ ಸಮಸ್ಯೆ ಮಾಡ್ತಾ ಇದೆ. ಅನೇಕ ಭಯೋತ್ಪಾದನೆಗೆ ಅದು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಆಗ ನಮ್ಮ ನೆರೆಯ ರಾಷ್ಟ್ರವಾದ ಪಾಕಿಸ್ತಾನದಿಂದ ನಮಗೆ ಶಾಂತಿ ಸಮಾಧಾನ ನೆಲೆಸುತ್ತಾ? ಇಲ್ಲ. ಹಾಗಾದರೆ ನಮ್ಮ ಕುಟುಂಬಗಳಲ್ಲೂ ಕೂಡ ನಮ್ಮ ಸುತ್ತಮುತ್ತ ಇರುವಂಥವರು ಒಳ್ಳೆಯವರಾಗಿದ್ದಾಗ, ಒಳ್ಳೆತನ ಅವರಲ್ಲಿದ್ದಾಗಲೇ ನಾವು ಸಂತೋಷವಾಗಿರ್ತೀವಿ. ಅದೇ ಥರ ನಮ್ಮ ಅಕ್ಕಪಕ್ಕದವರು, ನೆರೆಹೊರೆಯವರು ಒಳ್ಳೆಯ ಒಂದು ಕುಟುಂಬಕ್ಕೆ ಸೇರಿದವರು, ಒಳ್ಳೆಯ ಮೌಲ್ಯಗಳನ್ನ ಉಳ್ಳವರಾಗಿದ್ದರೆ ನಮ್ಮ ಒಂದು ಮನೆಗಳಲ್ಲೂ ಕೂಡ, ಅಕ್ಕಪಕ್ಕದಲ್ಲೂ ಕೂಡ ಯಾವುದೇ ಗಲಾಟೆಗಳಿರೋದಿಲ್ಲ, ಶಾಂತಿ ಸಮಾಧಾನ ಇರುತ್ತೆ. ಅದೇ ಥರ ಒಂದು ರಾಷ್ಟ್ರದ ಸುತ್ತಲಿರುವಂಥ ನೆರೆಹೊರೆಯ ದೇಶಗಳೊಂದಿಗೆ ಅದು ಉತ್ತಮ ಸಂಬಂಧವನ್ನು ಇಟ್ಕೊಂಡು ಇದ್ದಾಗ ಶಾಂತಿ ಸಮಾಧಾನ ನೆಲೆಸುತ್ತೆ. ಈ ನಿಟ್ಟಿನಲ್ಲಿ ಮಕ್ಕಳ ವಿದೇಶಾಂಗ ನೀತಿ ತುಂಬ ಅವಶ್ಯಕ. ಮಕ್ಕಳೇ, ಈ ಪಾಠ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ಧನ್ಯವಾದಗಳು.